ಒಂದು ನಮ್ಮ ರಾಜಾಜಿನಗರ ಕ್ಷೇತ್ರದ ಶಾಸಕರಾಗಿರತಕ್ಕಂಥ ಸುರೇಶ್ ಕುಮಾರ್ ಅವರ ಅವಧಿಯಲ್ಲಿ ಕೆಲವು ಕಾಮಗಾರಿಗಳಲ್ಲಿ ಅಕ್ರಮ ಆಗಿದೆ ಅಂತ ನಮ್ಮ ಕಾನೂನು ಘಟಕದವರು ದೂರನ್ನ ಲೋಕಾಯುಕ್ತಕ್ಕೆ ನೀಡಿದ್ದಾರೆ. ಆ ಅಕ್ರಮ ಕಾಮಗಾರಿಗಳ ಬಗ್ಗೆ ಸ್ಪಷ್ಟನೆ ಬೇಕು ಅಂತ ಒಂದು ಮನವಿ ಪತ್ರ ಕೊಡ ಬಂದ ಸಂದರ್ಭದಲ್ಲಿ ನಿನ್ನೆ ಇಲ್ಲಿ ಘರ್ಷಣೆ ಆಗಿದೆ. ಘರ್ಷಣೆ ಆದ ಸಂದರ್ಭದಲ್ಲಿ ಕೆಲವು ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ಮಾಡಿರ್ತಕ್ಕಂಥದ್ದು ಈಗಾಗಲೇ ಎಲ್ಲ ಸಾಬೀತಾಗಿದೆ, ಮಾಧ್ಯಮದಲ್ಲೆಲ್ಲ ಬಂದಿದೆ. ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಮಾನ್ಯ ಸುರೇಶ್ ಕುಮಾರ್ ಅವರು ತಮ್ಮ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಬೇರೆ ಬೇರೆ ದೊಡ್ಡ ದೊಡ್ಡ ಹೆಸರುಗಳನ್ನೆಲ್ಲ ಉಪಯೋಗಿಸಿದ್ದಾರೆ. ಅವರ ಸಾಮಾಜಿಕ ಜಾಲತಾಣದಲ್ಲಿ ಬಳಸಿರ್ತಕ್ಕಂಥ ಪದಗಳ ಬಗ್ಗೆ ಮೊದಲು ಕಣ್ತೆರೆದು ಸುರೇಶ್ ಕುಮಾರ್ ಅವರು ನೋಡಬೇಕು. ಯಾಕಂದ್ರೆ ಅವರು ಬಹಳ ಸಭ್ಯಸ್ಥರು, RSS ನಿಂದ ಬಂದಿರೋ ನಾನು, ಶಿಸ್ತಿಗೂ ನನಗೂ ಬಹಳ ಅವಿನಾಭಾವ ಸಂಬಂಧ ಅಂತ ಹೇಳ್ತಾರೆ. ಶಿಸ್ತಲ್ಲಿರತಕ್ಕಂಥ ವ್ಯಕ್ತಿ ನನ್ನ ಪೇಜ್ ಒಳಗಡೆ ಈ ರೀತಿ ಪದಗಳನ್ನ ಬಳಸಿದ್ದೀರಾ, ಇದನ್ನ ನಾನು ಒಪ್ಪಲ್ಲ ಅನ್ನತಕ್ಕಂಥ ಒಂದೇ ಒಂದು ಹೇಳಿಕೆ ಕೊಟ್ಟಿಲ್ಲ ಅಂದ್ರೆ ಈ ಸಂಸ್ಕೃತಿ ಸುರೇಶ್ ಕುಮಾರ್ಗೆ ಬಹಳ ಹತ್ರ ಇದೆ. ಆದ್ದರಿಂದ ಮಾನ್ಯ ಪೊಲೀಸ್ ಇನ್ಸ್ಪೆಕ್ಟರ್ ಅವರಿಗೆ ಸಹಾಯಕ ಪೊಲೀಸ್ ಆಯುಕ್ತರ ಸಮ್ಮುಖದಲ್ಲಿ ಇವತ್ತೊಂದು ದೂರನ್ನು ಕೊಟ್ಟಿದ್ದೀವಿ. ನಮ್ಮ ರಾಜಾಜಿನಗರ ಬ್ಲಾಕ್ ಅಧ್ಯಕ್ಷ ಅವರೆಲ್ಲ ಸೇರಿ ಕೂಡಲೇ ಯಾರು ಈ ರೀತಿ ವರ್ತನೆ ಮಾಡಿದರೋ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ದೂರನ್ನ ನೀಡಿದ್ದೀವಿ. ನಗರ ಸರ್